ಆನೇಕಲ್ ತಾಲೂಕಿನ ಹೊಸೂರು ಮುಖ್ಯ ರಸ್ತೆಯ ಕೆಂಪು ದೊಮ್ಮಸಂದ್ರ ಮಾರ್ಗವಾಗಿ ಒಣಕನಹಳ್ಳಿ ಗ್ರಾಮದವರೆಗೆ ಸುಮಾರು 3 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರಾದ ವಿಶ್ವಣ್ಣರವರು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ಗೌಡ, ಪದ್ಮನಾಭ, ಮೆಣಸಿನಹಳ್ಳಿ ಮುನಿರಾಜು, ವಾಸು, ಶ್ರೀನಿವಾಸ್, ಲೋಕೇಶ್ ಗೌಡ, ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸವಿತಾ, ಸನತ್ ಕುಮಾರ್, ಉಪಾಧ್ಯಕ್ಷರಾದ ದೇವರಾಜು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಮುಖಂಡರಾದ ಪಾರ್ಥಪ್ಪ, ಗೋಪಿ, ಮನೋವರ್, ರಘು, ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದರು. ನಮ್ಮ ಆನೇಕಲ್ಲು ಹೊಸೂರು ರಸ್ತೆ, ಅಲ್ಲಿಂದ ನಮ್ಮ ಸಾಯಿಬಾಬಾ ಟೆಂಪಲ್ ರೋಡು ಮತ್ತು ನಮ್ಮ ಒಣಕನಹಳ್ಳಿ ಇಲ್ಲಿವರೆಗೂ ರಸ್ತೆ ಒಂದು ಅಭಿವೃದ್ಧಿ ಮತ್ತು ಡಾಂಬರೀಕರಣ ಹಾಕೋದಕ್ಕೆ ಇವತ್ತು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಅನೇಕ ರಸ್ತೆಗಳು ನಮ್ಮಲ್ಲಿ ಸ್ವಲ್ಪ ಹದಗೆಟ್ಟಿದ್ದಾವೆ. ಹಂತವಾಗಿ ಎಲ್ಲ ರಸ್ತೆಗಳನ್ನು ಕೂಡ ಇವತ್ತೇನು ಹದಗೆಟ್ಟು ಹಳ್ಳಗಳು ಬಿದ್ದಿದ್ದಾವೆ, ಆ ರಸ್ತೆಗಳನ್ನ ನಾವು ಸಂಪೂರ್ಣವಾಗಿ ಈ ಏಪ್ರಿಲ್ವರೆಗೂ ಮಳೆಗಾಲ ಬರೋವ್ರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಮಿಕ್ಕಿದ್ದನ್ನು ನೆಕ್ಸ್ಟು ಇದಕ್ಕೆ ಕಂಟಿನ್ಯೂಷನ್ ಮಾಡಿ ರಸ್ತೆಗಳು ಡಾಂಬರೀಕರಣ ಮಾಡುವಂಥ ಕೆಲಸ ಮಾಡಿ. ಇವತ್ತು ನಮ್ಮ ಜನಪ್ರಿಯ ಶಾಸಕರು ಹೊಸೂರು ಮುಖ್ಯ ರಸ್ತೆಯಿಂದ ಕೆಂಪುದೊಮ್ಮಸಂದ್ರ ಮಾರ್ಗವಾಗಿ ಮತ್ತು ಸಾಯಿಬಾಬಾ ಟೆಂಪಲ್ ಮಾರ್ಗವಾಗಿ ಒಣಕನಹಳ್ಳಿವರೆಗೂ ಡಾಂಬರೀಕರಣ ಪೂಜೆ ಮಾಡಿದ್ದಾರೆ. ಅವರಿಗೆ ನಮ್ಮ ಪಂಚಾಯಿತಿ ಪರವಾಗಿ, ನಮ್ಮ ವೈಯಕ್ತಿಕ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ. ಆನೇಕಲ್ ಪಟ್ಟಣದಿಂದ ಇಲ್ಲಿ ಆಶ್ರಯ ಮನೆಗೆ ಹೋಗುವಂಥ ದಾರಿ ಮತ್ತು ಒಣಕನಹಳ್ಳಿ ಪಂಚಾಯತಿಗೆ ಹೋಗ್ತಾ ಇತ್ತು ದಾರಿ ಇದು. ಆ ದಾರಿಗೆ ಈಗಾಗಲೇ 3 ಕೋಟಿ ವೆಚ್ಚದಲ್ಲಿ ಏನು ರಸ್ತೆ ಕಾಮಗಾರಿ ನಡೀತಾ ಇದೆ, ಅದೊಂದು ಸಂತೋಷದ ವಿಚಾರ. ಹಾಗೆ ಅಲ್ಲೇನು ನಮ್ಮ ಆಶ್ರಯ ಮನೆಯಲ್ಲಿ ಮತ್ತೆ ಈಗಾಗಲೇ ಸಾರಿ ಚೌಲ್ಟ್ರಿಗಳಿತ್ತು, ಮತ್ತೆ ಕಾಲೇಜು, ಶಾಲಾ ಕಾಲೇಜೆಲ್ಲ ಇದೆ. ಅಲ್ಲಿ ಹೋಗುವಂಥ ಮಕ್ಕಳಿಗೆ ಮತ್ತೆ ಆ ಚೌಲ್ಟ್ರಿಗೆ ಹೋಗುವಂಥ ಮಹಿಳೆಯರಿಗೆ ಎಲ್ಲ ನೈಟ್ ಹೊತ್ತು ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇತ್ತು. ಇದೊಂದು ರಸ್ತೆ ಬೇಕಾಗಿತ್ತು, ಇದೊಂದು ಮಾಡ್ತಾ ಇದ್ರೆ ತುಂಬ ಸಂತೋಷದ ವಿಚಾರ. ನಮ್ಮ ಅಭಿವೃದ್ಧಿ ಕಾರ್ಯ ಹೀಗೆ ಮುಂದುವರಿತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ.
ಏನು ಇವತ್ತಿನ ದಿನ ಒಣನಹಳ್ಳಿ ಗ್ರಾಮ ಪಂಚಾಯತಿ ಅಲ್ಲಿ ಪೂಜೆ ನಡೀತಾ ಇದೆ. ಇದೊಂದು ತುಂಬಾ ಸಂತೋಷವಾದಂಥ ವಿಷಯ. ಯಾಕಂದ್ರೆ ಆನೇಕಲ್ಲಿಂದ ಹೊಸೂರು ರಸ್ತೆ, ಮುಖ್ಯ ರಸ್ತೆಯಿಂದ ಹಿಡಿದು ಒಣನಹಳ್ಳಿವರೆಗೂ ಇವತ್ತು ಒಂದು 3 ಕೋಟಿ ವೆಚ್ಚದಲ್ಲಿ ಶಾಸಕರ ಶಿವಣ್ಣನವರ ಒಂದು ಕಾಳಜಿಯಿಂದ ಮತ್ತು ಅವರ ಶಾಸಕರ ಅನುದಾನದಿಂದ ನಡೀತಾ ಇರುವಂಥ 3 ಕೋಟಿ ವೆಚ್ಚದಲ್ಲಿ ಈ ಒಂದು ರಸ್ತೆಯಿಂದ ನಮ್ಮ ಒಣನಹಳ್ಳಿ ಗ್ರಾಮಕ್ಕೆ ಮತ್ತು ಆನೇಕಲ್ಗೆ ಸಂಪರ್ಕ ತುಂಬ ಸಲೀಸಾಗಿ ನಡೆಯೋದಕ್ಕೆ ಇವತ್ತೊಂದು ದಿನ ಡಾಂಬರೀಕರಣ ನಡೀತಾ ಇದೆ. ಮತ್ತು ಈ ಒಂದು ಹೊಸೂರು ರಸ್ತೆಯಿಂದ ನಮ್ಮ ಒಣನಹಳ್ಳಿ ಗ್ರಾಮದವರೆಗೂ ಸುಮಾರು 4-5 ಕಾಲೇಜ್ ಇದೆ. ಆ ಕಾಲೇಜು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ವಿಶೇಷವಾಗಿ ನಮ್ಮ ಆನೇಕಲ್ ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಅವರಿಗೆ ಅಭಿನಂದನೆ ಹೇಳೋದಕ್ಕೆ, ಒಣನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ದಿನ ಹೊಸೂರು ರಸ್ತೆಯಿಂದ ನಮ್ಮ ಮೊಣಕನಹಳ್ಳಿ ರಸ್ತೆವರೆಗೂ ಡಂಬಕಾರಿ ರಸ್ತೆ ಗುದ್ಲಿ ಪೂಜೆ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನ ಕಡೆಯಿಂದ ಗುದ್ಲಿ ಪೂಜೆ ನೆರವೇರಿದೆ. ಇದು ಜನರಿಗೆ ತುಂಬಾ ಅತ್ಯವಶ್ಯಕವಾದ ಕೆಲಸ ಮಾಡಿಕೊಟ್ಟಿದ್ದಾರೆ. ಹಾಗೂ ನಮ್ಮ ಒಣಕನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಹಾಗೂ ಜನಪ್ರಿಯ ಶಾಸಕರಾದ ಶಿವಣ್ಣನವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು. ರಸ್ತೆಯಿಂದ ಒಣಕನಹಳ್ಳಿವರೆಗೂ 3 ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ ಪೂಜೆ ಇವತ್ತು ನಮ್ಮ ಶಾಸಕರು ಅನುದಾನದಲ್ಲಿ ನೆರವೇರಿಸಿಕೊಟ್ಟವ್ರೆ. ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಿವಣ್ಣವರು ಇವತ್ತು ಆನೇಕಲ್ ಮುಖ್ಯ ರಸ್ತೆಯಿಂದ ಧ್ವಂಸನದ ಮಾರ್ಗವಾಗಿ ಒಣಕನಹಳ್ಳಿವರೆಗೂ ಕೂಡ ಇವತ್ತು ಒಂದು ರಸ್ತೆ ಡಾಂಬರೀಕರಣವನ್ನು ಮಾಡಿಕೊಟ್ಟಿದ್ದಾರೆ. ಇದು ಬಹುದಿನಗಳ ಬೇಡಿಕೆ ಆಗಿತ್ತು ಹಾಗೂ ಕೂಡ ರಸ್ತೆ ಹದಗೆಟ್ಟಿತ್ತು. ಇದನ್ನು ಸುಮಾರು ಜನಗಳು ಈ ರಸ್ತೆಯನ್ನು ಕೇಳ್ತಿದ್ರು. ಇಂಥ ಒಂದು ರಸ್ತೆಯನ್ನು ಮಾಡಿಕೊಟ್ಟಿರೋ ನಮ್ಮ ಜನಪ್ರಿಯ ಶಾಸಕರಿಗೆ ಶಿವಣ್ಣವರಿಗೆ ಧನ್ಯವಾದಗಳು. ಹಾಗೆ ಇವರು ಮುಂದೆ ದಿನ ಮಂತ್ರಿಯಾಗಿ ಈ ಗ್ರಾಮಕ್ಕೆ ಬರಬೇಕು ಅಂತ ತಮ್ಮೆಲ್ಲರ ವಿಶ್ವಾಸ, ಆಶ್ವಾಸನೆ. ಅಧ್ಯಕ್ಷರಾದ ನಂತರ ಏನೇನು ಕಾಮಗಾರಿ ಕೆಲಸಗಳಾಗಿದೆ ಸರ್? ನಾವು ಈಗಾಗಲೇ ನಾವು ಕಮ್ಮಿ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದೀವಿ. ನಾವು ಅಧ್ಯಕ್ಷರಾದ್ಮೇಲೆ ನಮ್ಮ ಗ್ರಾಮಕ್ಕೆ ಬೇಕಾದ ಕೆಲವು ಸೌಕರ್ಯಗಳನ್ನು ಏನು ಇವತ್ತು ಕಸ ವಿಲೇವಾರಿ ವಾಹನಗಳನ್ನು ಕೊಡಿಸೋ ಮುಖಾಂತರ, ಹಾಗೆಯೇ ಶಾಲಾ ಮೈದಾನವನ್ನು ಮಾಡಿಸೋ ಮುಖಾಂತರ, ಹಾಗೆಯೇ ಇನ್ನೂ ಹಲವಾರು ಸಾರ್ವಜನಿಕರ ಸೇವೆಗಳನ್ನು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ದಿನ ನಾವು ಆ ಸೇವೆಗಳನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ತಮಗೆಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಜನಪ್ರಿಯ ಶಾಸಕರು ಇವತ್ತಿನ ದಿವಸ ಹೊಸೂರು ಮುಖ್ಯ ರಸ್ತೆಯಿಂದ ಒಣಕನಹಳ್ಳಿ ಆಶ್ರಮದವರೆಗೂ ಕೂಡ ಡಾಂಬರೀಕರಣ ಎಲ್ಲ ಕಿತ್ತೋಗಿತ್ತು. ನಮ್ಮ ತುಂಬ ದಿನಗಳ ಬೇಡಿಕೆ ಆಗಿತ್ತು. ಇದರಲ್ಲಿ ತುಂಬ ಓಡಾಟ ಇತ್ತು. ಅದರಿಂದ ಇವತ್ತಿನ ದಿವಸ ಶಾಸಕರು ಇದಕ್ಕೆ ಒಂದು 5 ಕೋಟಿ ಅನುದಾನ ಬಿಡುಗಡೆ ಮಾಡಿ ಇವತ್ತಿಗೆ ಗುದ್ಲಿ ಪೂಜೆ ಮಾಡಿ ಇವತ್ತು ಕೆಲಸನೂ ಸ್ಟಾರ್ಟ್ ಆಗ್ತಾಯಿದೆ. ಅದಕ್ಕೆ ನಮ್ಮ ಪಂಚಾಯಿತಿಯ ಪರವಾಗಿ, ನಮ್ಮ ಗ್ರಾಮಸ್ಥರ ಪರವಾಗಿ, ಎಲ್ಲರ ಪರವಾಗಿ ನಮ್ಮ ಶಾಸಕರಾದ ಬಿ ಶಿವಣ್ಣವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ.